ಬೆಳಕು ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಹೂರಣ. ಆರೋಗ್ಯವಂತ ಮಹಿಳೆ ದೇಶದ ಸಂಪತ್ತು. ಸ್ವದೇಶಿ ದಿಶಾ ಸಂಸ್ಥೆಯ ಸಿಇಒ ಡಾಕ್ಟರ್ ಕೆ ಆಶಾ ನುಡಿ. ಆರೋಗ್ಯವಂತ ಮಹಿಳೆಯರು ದೇಶದ ಸಂಪತ್ತು ಎಂಬುದಾಗಿ ಖ್ಯಾತ ಕಾದಂಬರಿಗಾರ್ತಿ, ಈಗ ಚಲನಚಿತ್ರವಾಗುತ್ತಿರುವ ಮುಳ್ಳಿನ ಗುಲಾಬಿ ಕಾದಂಬರಿಯ ಲೇಖಕಿ, ಸಹನಟಿ ಹಾಗೂ ಸ್ವದೇಶಿ ದಿಶಾ ಸಂಸ್ಥೆಯ ಸಿಇಒ ಆಗಿರುವ ಡಾಕ್ಟರ್ ಕೆ ಆಶಾರವರು ತಿಳಿಸಿದರು. ಚಿಂತಾಮಣಿ ನಗರದ ಸ್ವದೇಶಿ ದಿಶಾ ಸಂಸ್ಥೆಯ ಮಣಿ ಮೋಹಿತ್ ಎಂಟರ್ಪ್ರೈಸಸ್ ಕೇರಾಮೃತ ಉತ್ಪನ್ನಗಳ ನೈಸರ್ಗಿಕ ಮಳಿಗೆಯ ವತಿಯಿಂದ ತಾಲೂಕಿನ ಮಾಡಿಕೆರೆ ಕ್ರಾಸ್ನಲ್ಲಿರುವ ಮಾವು ಅಭಿವೃದ್ಧಿ ಕೇಂದ್ರದಲ್ಲಿ ಆಯೋಜಿಸಲಾಗಿದ್ದ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಹೆಣ್ಣು ದೇವರು ಕೊಟ್ಟ ಅಮೂಲ್ಯ ಕೊಡುಗೆಯಾಗಿದೆ. ಇದನ್ನು ರಕ್ಷಿಸುವ ಮತ್ತು ಗೌರವಿಸುವ ಜವಾಬ್ದಾರಿ ನಮ್ಮೆಲ್ಲರದು ಆಗಿದೆ ಎಂದು ನುಡಿದರು. ಆರೋಗ್ಯವಂತ ಮಹಿಳೆ ಮಾತ್ರ ಆರೋಗ್ಯವಂತ ಕುಟುಂಬ ಮತ್ತು ಸಮಾಜವನ್ನು ನಿರ್ಮಿಸಬಲ್ಲಳೆಂದು ತಿಳಿಸಿದರಲ್ಲದೆ, ಮಹಿಳೆಯರು ತಮ್ಮ ಆರೋಗ್ಯದ ಬಗ್ಗೆ ಅತಿ ಹೆಚ್ಚಿನ ಕಾಳಜಿ ವಹಿಸಬೇಕೆಂದು ಸಲಹೆ ನೀಡಿದರು. ಆರೋಗ್ಯ ಮತ್ತು ಸಂಸ್ಕಾರ ಹೆಣ್ಣಿನ ಪ್ರಥಮ ಆದ್ಯತೆಯಾಗಬೇಕೆಂದು ಹೇಳಿದರು. ಪ್ರತಿ ಹೆಣ್ಣು ಮಗುವು ವಿದ್ಯಾವಂತಳಾಗಿ, ಸ್ವಾವಲಂಬಿಯಾಗಿ, ಸ್ವಾಭಿಮಾನಿಯಾಗಿ, ಪರೋಪಕಾರಿಯಾಗಿ ಬಾಳಿ ಬದುಕಬೇಕೆಂದರು. ಪುರುಷರು ಮಹಿಳಾ ದ್ವೇಷಿಗಳಲ್ಲ, ಅವರನ್ನ ಗೌರವಿಸುವಂತಹ, ಕಷ್ಟ ಸುಖಗಳಲ್ಲಿ ಸಹಕರಿಸುವಂತಹ ಗುಣಗಳನ್ನು ಮಹಿಳೆಯರು ರೂಢಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಡಾಕ್ಟರ್ ಭಾಗ್ಯರವರು ಆರೋಗ್ಯ ಸಂವಾದ ನಡೆಸಿ ಮಹಿಳೆಯರ ಆರೋಗ್ಯ ಸಮಸ್ಯೆಗಳು, ಇದಕ್ಕೆ ಕಾರಣಗಳು ಮತ್ತು ಪರಿಹಾರಗಳ ಬಗ್ಗೆ ಸವಿವರವಾಗಿ ತಿಳಿಸಿಕೊಟ್ಟರು. ಮಹಿಳಾ ಸಾಂತ್ವನ ಕೇಂದ್ರಗಳ ಒಕ್ಕೂಟದ ರಾಜ್ಯ ಅಧ್ಯಕ್ಷರಾದ ಡಾಕ್ಟರ್ ಎಂ ವಿಜಯರವರು ಮಹಿಳೆಯರ ರಕ್ಷಣೆಗಾಗಿ ಕಾನೂನುಗಳು ಹಾಗೂ ನೊಂದ ಮಹಿಳೆಯರಿಗೆ ಸರ್ಕಾರದಿಂದ ದೊರೆಯುವಂತಹ ಸೌಲಭ್ಯಗಳ ಕುರಿತು ತಿಳಿಸಿದರು. ಸ್ವದೇಶಿ ದಿಶಾ ಸಂಸ್ಥೆಯ ವಲಯ ಅಧಿಕಾರಿ ಮಮತಾ ಆರ್ ಸಿಂಗ್ ರವರು ಮಾತನಾಡಿ, ತಮ್ಮ ಸಂಸ್ಥೆಯ ವತಿಯಿಂದ ಚಿಂತಾಮಣಿ, ಕೋಲಾರ ಹಾಗೂ ಅಕ್ಕಪಕ್ಕದ ಇತರೆ ಜಿಲ್ಲೆಗಳ ತಾಲೂಕು ಕೇಂದ್ರಗಳಲ್ಲೂ ಕೇರಾಮೃತ ಉತ್ಪನ್ನಗಳ ನೈಸರ್ಗಿಕ ಮಳಿಗೆಗಳನ್ನು ಶೀಘ್ರದಲ್ಲಿಯೇ ತೆರೆಯಲಾಗುವುದೆಂದು, ಮೆಡಿಕಲ್ ಸ್ಟೋರ್, ಪ್ರಾವಿಷನ್ ಸ್ಟೋರ್ ಮುಖಾಂತರ ಗ್ರಾಹಕರಿಗೆ ತಲುಪಿಸುವ ವ್ಯವಸ್ಥೆ ಮಾಡಲಾಗುವುದೆಂದು ಪ್ರಕಟಿಸಿದರು. ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾದ ಆರ್ ಅಶೋಕ್ ಕುಮಾರ್ ಹಾಗೂ ರಾಜ್ಯ ಶಿಕ್ಷಕರ ಸಂಘದ ಕೋಶಾಧ್ಯಕ್ಷೆ ಮಂಜುಳಾ ದೇವಿರವರು ಕಾರ್ಯಕ್ರಮದ ಬಗ್ಗೆ ಅಪಾರ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆಗೈಯುತ್ತಿರುವ ಸುಮಾರು 26 ಮಂದಿ ಸಾಧಕಿಯರಿಗೆ ಆದರ್ಶ ಮಹಿಳೆ ಎಂಬ ಪ್ರಶಸ್ತಿ ನೀಡಿ ಅವರ ಸಾಧನೆಗಳನ್ನು ಸ್ಮರಿಸಿ ಅತ್ಯಂತ ಗೌರವಯುತವಾಗಿ ಸನ್ಮಾನಿಸಲಾಯಿತು. ಮಕ್ಕಳಿಗೆ ಮತ್ತೆ ಆಕ್ಚುಲಿ ಗಂಡಸರು ಬಂದಿದ್ದಾರೆ, ಅವ್ರಿಗೂ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೀಗೆ ಚಿಂತಾಮಣಿಯಲ್ಲಿ ಎಲ್ಲಾ ಕಡೆನೂ ಆರೋಗ್ಯವಾಗಿರ್ಲಿ ಅಂತ ನಾನು ಆಶಿಸ್ತೀನಿ. ಆಮೇಲೆ ಪೊಲೀಸ್ ಬಂದಿದ್ದಾರೆ, ಆಕ್ಚುಲಿ ಅವರಿಗೂ ನನ್ನ ಕಡೆಯಿಂದ ನಿಜವಾಗ್ಲೂ ಒಂದು ಅಪ್ರಿಷಿಯೇಟ್, ಯಾಕಂದ್ರೆ ಒಂದು ಸೋಷಿಯಲ್ ಸರ್ವಿಸ್ ಮಾಡ್ತಾರೆ. ನನಗೂ ಒಂದು ಆಸೆ ಇತ್ತು, ನಾನು ಪೊಲೀಸ್ ಆಗ್ಬೇಕು ಅಂತ, ಬಟ್ ಇಲ್ಲ, ಏನ್ ಮಾಡೋದು, ಎಲ್ಲರಿಗೂ ನಿದ್ದೆ ಬರ್ತಾರೆ ಅನ್ಸುತ್ತೆ. ಊಟ ಟೈಮ್ ಆಗಿದೆ ಆಲ್ರೆಡಿ. ಇವತ್ತು ಆಕ್ಚುಲಿ ನೀವು ಯಾರೆಲ್ಲ ಬಂದಿದ್ದೀರ ನಿಜ, ಯಾಕೆಂತಂದ್ರೆ ನನ್ನ ಕಂಪ್ನಿ ಅಂತ ನಾನು ಹೇಳ್ತಾ ಇಲ್ಲ, ನನ್ನ ಕಂಪ್ನಿ ಈ ತರ ಎಲ್ಲ ಪ್ರಾಡಕ್ಟ್ ನಾವು ಮಾಡ್ತಾ ಇದೀವಿ, ಇಲ್ಲ ಹೆಣ್ಮಕ್ಳಿಗೆ ಒಂದ್ ಸೆಕ್ಟರ್ಗೆ ಈ ತರ ಒಂದು ಉದ್ಯೋಗನ ಕಲ್ಪಿಸ್ಕೊಟ್ಟಿದೀವಿ ಅಂತ ನಾನು ಇದನ್ನ ನಿಮ್ಗೆ ಬಾಯಿ ಮಾತಲ್ಲಿ ಹೇಳ್ತಾ ಇಲ್ಲ. ಯಾಕೆಂತಂದ್ರೆ ಇಲ್ಲಿ ಬಂದಿರೋ ಒಬ್ಬೊಬ್ರು ಸಹ ಒಂದು ಇನ್ಫಾರ್ಮೇಶನ್ಸ್ ನ ತಗೊಂಡೋಗ್ತೀರಾ, ಒಂದು ನಾಲೆಡ್ಜ್ ನ ತಗೊಂಡೋಗ್ತೀರಾ. ಒಂದು ಸಮಾಜದಲ್ಲಿ ಹೆಣ್ಮಕ್ಳು ಯಾಕೆ ಮನೇಲಿ ಕೂತ್ಕೊಬೇಕು,